ಕುತೂಹಲ ಕೆರಳಿಸಿರುವ ಬಳ್ಳಾರಿ ಉಪಚುನಾವಣೆಗೆ ನಾಳೆ ಮತದಾನ. ಇವತ್ತು ಮನೆ ಮನೆ ಮತಯಾಚನೆ. ಅಖಾಡದಲ್ಲಿ ಕಟ್ಟೆಚ್ಚರ ಇದ್ರೂ ಹಣ ಮದ್ಯದ ಹೊಳೆಯೇ ಹರಿದಿದೆ. ಈ ಮಧ್ಯೆ ನೀತಿ ಸಂಹಿತೆ ಉಲ್ಲಂಘನೆ ಆರೋಪದಲ್ಲಿ ಶ್ರೀರಾಮುಲು ವಿರುದ್ಧ ಎಫ್ಐಆರ್ಗೆ ಚುನಾವಣಾ ಆಯೋಗ ಸೂಚಿಸಿದೆ. ಬಳ್ಳಾರಿ ಉಪಚುನಾವಣೆಗೆ ಇನ್ನೊಂದೇ ದಿನ ಬಾಕಿ. ಉಪಚುನಾವಣೆಯ ಬಹಿರಂಗ ಪ್ರಚಾರ ನಿನ್ನೆಯೇ ಅಂತ್ಯಗೊಂಡಿದ್ದು, ಇನ್ನೇನಿದ್ರೂ ಅಭ್ಯರ್ಥಿಗಳು ಮನೆ ಮನೆಗೆ ತೆರಳಿ ಪ್ರಚಾರ ಮಾಡಲಿದ್ದಾರೆ. ನಿನ್ನೆ ಸಂಜೆಯೇ ಪ್ರಚಾರ ಅಂತ್ಯಗೊಂಡಿದ್ದರಿಂದ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಉಳಿದ ನಾಯಕರು ಕ್ಷೇತ್ರದಿಂದ ಹೋಗಿದ್ದಾರೆ. ಇಂದಿನಿಂದ ಸ್ಥಳೀಯ ನಾಯಕರು ಮನೆ ಮನೆ ಪ್ರಚಾರ ಮಾಡಲಿದ್ದಾರೆ. ತುಂಬಾ ಸಂತೋಷ ಆಗಿದೆ. ಭಾರಿ ಅಂತರದಲ್ಲಿ ಗೆಲ್ತೇವೆ ಅಂತ ಹೇಳುವಂತ ವಿಶ್ವಾಸ ನನಗೆ. ಇನ್ನು ಮತದಾರರನ್ನ ಸೆಳೆಯಲು ಕೊನೆ ಕಸರತ್ತು ಭರ್ಜರಿಯಾಗಿ ನಡೆದಿದೆ. ಕ್ಷೇತ್ರದಾದ್ಯಂತ ಹಣ ಮತ್ತು ಮದ್ಯದ ಹೊಳೆಯೇ ಹರಿತಿದೆ. ಕೌಲ್ ಬಜಾರ್ನ ರಾಮಾಂಜನೇಯ ನಗರ ಮತ್ತು ಮೋಕಾದಲ್ಲಿ ಮತದಾರರಿಗೆ ಹಂಚಲು ತಂದಿದ್ದ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಹಣವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ವೇಳೆ ಆರೋಪಿಗಳು ಹಣ ಬಿಟ್ಟು ಪರಾರಿಯಾಗಿದ್ದಾರೆ. ಮತ್ತೊಂದೆಡೆ ಹಂಪಿ ಎಎಸ್ಐ ಪತ್ರಪ್ಪ ಮತ್ತು ಆತನ ಗೆಳೆಯರಾದ ಶಿವಕುಮಾರ್ ಮತ್ತು ಸಾಜಿದ್ ಸಾಬ್ರವರ ಬಳಿ 40,000 ಹಣವಿರುವುದು ಪತ್ತೆಯಾಗಿದೆ. ಇದರ ಲೆಕ್ಕ ಕೊಡಲು ಪರದಾಡಿದ ಪತ್ರಪ್ಪರನ್ನ ಎಸ್ಪಿ ಚಂದ್ರಗುಪ್ತ ಅಕ್ರಮ ಹಣವಿರೋ ಆರೋಪದಡಿ ಅಮಾನತು ಮಾಡಿದ್ದಾರೆ. ಹಣವನ್ನ ಜಪ್ತಿ ಮಾಡಿ ಉಳಿದ ಇಬ್ಬರನ್ನ ಬಂಧಿಸಿದ್ದಾರೆ. ಅಲ್ಲದೆ ಅಬಕಾರಿ ಪೊಲೀಸರು ದಾಳಿ ನಡೆಸಿ 55,000 ಮೌಲ್ಯದ ಮದ್ಯವನ್ನ ವಶಪಡಿಸಿಕೊಂಡಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಶ್ರೀರಾಮುಲು ವಿರುದ್ಧ ಚುನಾವಣಾ ಆಯೋಗ ಎಫ್ಐಆರ್ ದಾಖಲಿಸಲು ಸೂಚನೆ ನೀಡಿದೆ. ಜಾಲಿಹಾಳ್ ನಾಗೇನಹಳ್ಳಿಯಲ್ಲಿ ದೇಗುಲದಲ್ಲಿ ಪ್ರಚಾರ ಮಾಡಿ ನೀತಿ ಸಂಹಿತೆ ಉಲ್ಲಂಘನೆ ಆರೋಪವನ್ನ ಎದುರಿಸುತ್ತಿದ್ದಾರೆ. ಹಾಗಾಗಿ ಗ್ರಾಮಾಂತರ ಠಾಣೆಯಲ್ಲಿ ಇಂದು ಎಫ್ಐಆರ್ ದಾಖಲಾಗೋ ಸಾಧ್ಯತೆ ಇದೆ. ಇಂದು ಪ್ರಚಾರಕ್ಕೆ ತೆರೆ ಬೀಳಲಿದ್ದು ನಾಳೆ ಮತದಾನ ನಡೆಯಲಿದೆ. ಪ್ರತಿಷ್ಠಿತ ಕಣ ಯಾರಿಗೆ ಒಲಿಯುತ್ತೋ ಕಾದು ನೋಡಬೇಕು. ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್ 24/7 ಬಳ್ಳಾರಿ.